ನಿಮ್ಮ ಮೇಲೆ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ, ಜೂನಿಯರ್ ಇಂಜಿನಿಯರ್ಗಳು ಅಲ್ಲ, ಪಕ್ಕದಲ್ಲಿ ಇಬ್ಬರು IAS ಕೂತ್ಕೊಂಡಿರ್ತಾರಲ್ಲ ಸರ್, ನೀವು ಹೇಳ್ತಾ ಇರ್ಬೇಕಾದ್ರೆ ಹೌದು ಹಿಂಗೆ ತಲೆಯಲ್ಲಿ ಆಡಿಸ್ತಾ ಇರ್ತಾರೆ, ಅವರಿಗೆ ಯಾಕೆ ಅದೇ ಭಾಷೆಯಲ್ಲಿ ನೀವು ಕೇಳಲ್ಲ? ಅವರಿಗೂ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕಲ್ಲ. ಕೃಷ್ಣ ಬೈರೇಗೌಡರು ಬರೋಕ್ಕಿಂತ ಮೊದಲಲ್ಲೇ ಆ ಜಾಗದಲ್ಲೇ ಅದೇ ಸೀಟಲ್ಲಿ ಕೂತಿದ್ರು. ಈಗ ಬಹುಶಃ ಅಲ್ಲಿ ಪಾಟೋಲ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲದಿರೋ ವಿಚಾರ ಅಲ್ಲ. 9,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಗೊತ್ತಿಲ್ಲದಿರೋ ವಿಚಾರ ಅಲ್ಲ. IAS ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿರ್ತಾರೆ? ನಾವು ಕೇಳೋ ಪ್ರಶ್ನೆಯಲ್ಲೇ ಏನೋ ತಪ್ಪಿದೆಯಾ ಏನೋ ಅದು ಗೊತ್ತಿಲ್ವಲ್ಲ. ನೋಡಿ, ನಾನು ಒಬ್ಬ ಮನುಷ್ಯನೇ ಅಷ್ಟೇ. ನಾನು ಏನು ಜ್ಞಾನಿ ಅಲ್ಲ ಅಥವಾ ಪರಿಪಕ್ವ ಅಲ್ಲ, ಸರ್ವಜ್ಞ ಅಲ್ಲ. ನಾವು ಕೇಳೋದೆಲ್ಲ ಸರಿ ಇದೆ ಅಂತಲೂ ನಾನು ಹೇಳೋಕ್ಕಾಗೋದಿಲ್ವಲ್ಲ. ಸೊ ನಾನು ಎಲ್ಲೋ ಒಂದು ಕಡೆ ನನ್ನ ಲೆಕ್ಕಾಚಾರನೂ ಕೂಡ ತಪ್ಪಿರಬಹುದೋ ಏನೋ. ಕೃಷ್ಣ ಬೈರೇಗೌಡರ ಭಾಷೆ, ಆ ಟೋನು IAS ಅಧಿಕಾರಿಗಳಿಗೆ ಬರ್ತಾ ಇಲ್ಲ. ಕೆಲಸ ಮಾಡಿಲ್ಲ ಅನ್ನೋದನ್ನ ನೀವು ಇದೇ IAS ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತೀರಿ, ಸರ್ ನಿಮ್ಮ ಗುತ್ತಿಗೆದಾರ ಸರಿಯಾಗಿ ಕೆಲಸ ಮಾಡಿಲ್ಲ, ಹೋಗಿ ಇನ್ಸ್ಪೆಕ್ಟ್ ಮಾಡಿ ಅಂತ. ಅದು ಅವ್ರ ಕೆಲಸ, ಡ್ಯೂಟಿ, ಕರ್ತವ್ಯ. ಅದನ್ನು ಕೃಷ್ಣ ಬೈರೇಗೌಡರು ಹೇಳಬೇಕಾಗಿಲ್ವಲ್ಲ ಸರ್? ಅವ್ರಿಗೆ ಏನು ಫಿಕ್ಸ್ ಮಾಡ್ತೀರಿ? ದೆನ್ ಹೌ ವಿಲ್ ಯು ಫಿಕ್ಸ್ ದ ಪ್ರಾಬ್ಲಮ್? ಈಗ ನೀವು ಮೇಲ್ಗಡೆ ಇರೋನ್ನ ಫಿಕ್ಸ್ ಮಾಡದೆ ಕೆಳ ಹಂತದಿಂದ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಅಲ್ಲ ಸರ್. ನಾಳೆ ಅವ್ನು ಸಸ್ಪೆಂಡ್ ಮಾಡಿ ಕಳಿಸ್ಬೋದು, ಬಟ್ ಇವರಿಲ್ಲೇ ಇರ್ತಾರಲ್ಲ. ಇಲ್ಲ ನೋಡಿ, ಮೇಲೆಯಿಂದ ಕೆಳಗಡೆ ಇದು ಚೈನ್ ಲಿಂಕ್ ಇದ್ದಂಗೆ, ಕೊಂಡಿಗಳು ಎಲ್ಲ ಸರಿ ಹೋಗಲಿಲ್ಲ ಅಂತೇಳಿದ್ರೆ ಬರೀ ಎಲ್ಲೋ ಒಂದು ಲೆವೆಲಲ್ಲಿ ಸರಿ ಮಾಡೋಕ್ಕಾಗಲ್ಲ. ನಾನೊಬ್ಬ ಸರಿ ಹೋಗ್ತೀನಿ ಅಥವಾ ನಾನು ತಪ್ಪು ಹೋಗ್ತೀನಿ ಅಥವಾ ಕೆಳಗಿನವ್ರು ಸರಿ ತಪ್ಪು ಮಾಡಿಬಿಟ್ರೆ ಇಡೀ ಸಿಸ್ಟಮ್ ನಾವು ಇಂಪ್ರೂವ್ ಮಾಡೋಕ್ಕಾಗೋದಿಲ್ಲ. ಮೇಲಿಂದ ಕೆಳಗಡೆ ಪ್ರತಿಯೊಂದು ಸ್ಟೇಜಲ್ಲಿ ಇರೋರು, ಎಲ್ಲ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಪ್ರತಿಯೊಂದು ಸ್ಟೇಜಲ್ಲಿ ಇರೋರು ಕೂಡ ಕೈ ಜೋಡಿಸಿದ್ರೆ ಮಾತ್ರ ಏನಾದರೂ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ನಾವೇನು ಅವ್ರಿಗೆ ಅಕೌಂಟಬಿಲಿಟಿಯಿಂದ ನಾನು ವಿನಾಯಿತಿ ಕೊಟ್ಟಿಲ್ಲ ಅಥವಾ ಅವ್ರ ಬಗ್ಗೆ ಮೃದು ಧೋರಣೆನೂ ಇಲ್ಲ. ಅಲ್ಟಿಮೇಟ್ಲಿ ನಾವು ಸಿಸ್ಟಮಲ್ಲಿ ಎಲ್ಲರನ್ನೂ ತಗೊಂಡೇ ಕೆಲಸ ಮಾಡಬೇಕಾಗತ್ತೆ, ಅದು ಇಂಪಾರ್ಟೆಂಟ್. ಸುಮ್ಮನೆ ನಾನು ಕೂಗಾಡಿ ಕಿರ್ಚಾಡ್ಬಿಟ್ಟು ರಿಸಲ್ಟ್ ಏನು? ಆಪ್ರೇಷನ್ ಸಕ್ಸಸ್ಸು, ಪೇಷಂಟ್ ಡೆಡ್ ಆಗಿಬಿಟ್ರೆ ಪ್ರಯೋಜನ ಏನು? ಅಲ್ಟಿಮೇಟ್ಲಿ ರಿಸಲ್ಟ್ ಆಗಬೇಕು. ನೀವು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಿ ಸರ್, ಕೃಷಿ ಇಲಾಖೆನೂ ನೋಡಿದಿರಿ. ನೀವು ಇಲ್ಲಿಂದ ಅಲ್ಲೇನಾದ್ರು ತಪ್ಪು ಮಾಡಿದ್ರೆ ಅಧಿಕಾರನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅಥವಾ ಬೇರೆ ಕಡೆ ಮಾಡ್ಬೋದು. ಬೆಂಗಳೂರಿನಲ್ಲಿ ನೀವು ಯಲಹಂಕದಲ್ಲಿ ಮಾಡಿದ್ರೆ ಬಸವನಗುಡಿಗೆ ಬರ್ತಾನೆ, ಬಸವನಗುಡಿಲಿ ಮಾಡಿದ್ರೆ ಇನ್ನೊಂದು ಕಡೆ ರಾಜಾಜಿನಗರಕ್ಕೆ ಹೋಗ್ತಾನೆ. 30 ಕಿಲೋಮೀಟರ್ ಪೆರಿಫರಲ್ ನೀವು ಏನೇ ಶಿಕ್ಷೆ ಕೊಟ್ಟರು ಸ್ವಲ್ಪ ಹೊತ್ತು ಸಹಿಸ್ಕೋತಾನೆ, 1 ವರ್ಷ ಬಿಟ್ಟು ಮತ್ತೆ ಅಲ್ಲೇ ಬರ್ತಾನೆ ಅಥವಾ 2 ವರ್ಷ ಬಿಟ್ಟು ಅದೇ ಬರ್ತಾನೆ. ನಿಮ್ಗೆ ಏನಾಗ್ತೀರಿ? ನೀವೇನು ಪನಿಷ್ಮೆಂಟ್ ಅನ್ನಂತ ಏನು ಭಾವಿಸ್ತೀರಿ ಅಥವಾ ಅವ್ನ ಕರ್ತವ್ಯ ಪ್ರಜ್ಞೆನ ನೀವು ಜಾಗೃತಗೊಳಿಸ್ತೀವಿ ಅಂತ ಭಾವಿಸ್ತೀರಿ, ಅವ್ನು ಅದನ್ನೇ ತಿಳಿಸ್ಕೊಳ್ಳೋಕ್ಕಾಗಲ್ಲ. ಇವತ್ತು ಯಾವ ಅಧಿಕಾರಿ ನೇರವಾಗಿ ಹೈಯಾರ್ಕಿಗೆ ಅಷ್ಟು ಭಯಪಟ್ಕೊಂಡು ಕೆಲಸ ಮಾಡೋನು ಯಾರಿದ್ದಾರೆ ಇವತ್ತಿನ ವ್ಯವಸ್ಥೆಯಲ್ಲಿ? ಈ ಪನಿಷ್ಮೆಂಟು ಇವೆಲ್ಲ ನಾವು ಭಾಷಣಕ್ಕೆ ಹೇಳಬೇಕು ಬಿಟ್ಟರೆ ಪ್ರಾಕ್ಟಿಕಲಿ ಎಲ್ಲಿದೆ, ಯಾರಿಗಿದೆ? ನಾವು ಹಾಗಾಗಿ ರಿಸಲ್ಟ್ ತಗೊಳ್ಬೇಕಾದ್ರೆ ಸ್ವಲ್ಪ ಫಸ್ಟು ನಾವು ನಮ್ಮ ಇಂಟೆನ್ಷನ್ ಏನು ಅನ್ನೋದು ಕ್ಲಿಯರ್ ಇರಬೇಕು. ಅವರಿಗೂ ಕೂಡ ನಮ್ಮ ನಿರೀಕ್ಷೆಗಳೇನು ಅನ್ನೋದು ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಪ್ಲಸ್ 50% ಜನ ಒಳ್ಳೆಯವರಿದ್ದಾರೆ. ನಾನು ಬೇರೆ ಇಲಾಖೆಗಳಲ್ಲೂ ಕೆಲಸ ಮಾಡಿ ಹೇಳ್ತೇನೆ, ಅವ್ರಿಗೆ ಒಂದು ಒಳ್ಳೆ ವಾತಾವರಣ ಸಿಕ್ಕಿದ್ರೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇರೋರು 50% ಇರ್ತಾರೆ. ಇನ್ನು 20-30% ಜನ ಹೆಂಗಿರ್ತಾರೆ, ವಾತಾವರಣ ಅವರು ನೋಡಿ ಏಯ್ ಮಾಡ್ರಿ ಅಂತ ಹೇಳಿದಾಗ ಮಾಡೋ ಅಂಥವರು ಒಂದು ಸ್ವಲ್ಪ ಒತ್ತಡದ ಕೆಳಗಡೆ ಮಾಡುವಂಥವ್ರು ಒಂದು 20-30% ಇರ್ತಾರೆ. ಎಲ್ಲದಕ್ಕೂ ಮೀರಿದವರು ಒಂದು 20-25% ಇರ್ತಾರೆ. ಇದು ಸ್ವಾಭಾವಿಕ.